ಒಂದು ಗಾಡಿ 30 ಕೇಸು ಕಟ್ಟಕ್ಕೆ ಕಷ್ಟ ಆಗುತ್ತಲ್ವಾ? 50% ಆಫ್ ಅಂತ. ಈಗ 500 ರೂಪಾಯಿನಲ್ಲಿ 250 ರೂಪಾಯಿ ಒಂದೊಂದು ಕೇಸ್ ಇರೋದನ್ನ ಕ್ಲೋಸ್ ಮಾಡ್ಕೊಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾವಾಗ ಬೇಕಂತೇಳಿ ಸಿಗ್ನಲ್ ಜಂಪ್ ಮಾಡೋದಾಗ್ಲಿ ಮತ್ತೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಾಗ್ಲಿ ಮಾಡೋದಿಲ್ಲ. ಯಾಕಂದ್ರೆ ಬೇರೆ ಆಪ್ಗಳೆಲ್ಲ ಬಂದು OTP ತಗೊಂಡು ಅವ್ರು ಹಾಕೋ ದುಡ್ಡು ಇದು ಎಲ್ಲ ಮೋಸ ಆಗುತ್ತೆ. ಕ್ಲಿಯರು ಆಗಲ್ಲ, ಏನೂ ಆಗಲ್ಲ. ವಾಹನ ಸವಾರರು, ವಾಹನದ ಮಾಲೀಕರು ಈ ಸುದ್ದಿ ನೋಡ್ಲೇಬೇಕು. ಯಾಕಪ್ಪ ಅಂತ ಅಂದ್ರೆ ಕರ್ನಾಟಕ ಸರ್ಕಾರದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದಿಂದ ತಮ್ಮ ವಾಹನದ ಮೇಲೆ ಆನ್ಲೈನ್ ಅಲ್ಲಿ ಏನ್ ಕೇಸ್ ಬಿದ್ದಿರುತ್ತೆ, ಸಿಗ್ನಲ್ ಜಂಪ್ ಆಗಿರ್ಬೋದು ಅಥವಾ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋ ಒಂದು ಫೈನ್ಗಳಿಗೆ, ಆನ್ಲೈನ್ ಫೈನ್ಗಳಿಗೆ 50% ರಿಯಾಯಿತಿ ಕೊಡ್ತಾ ಇರೋದು. ನೋಡಿ, ನಾನೊಂದು ಉದಾಹರಣೆಗೆ ಒಂದು ಗಾಡಿ ಇದೆ, ಈ ಲಾರಿ, ಇದು ಸುಮಾರು 30 ಕೇಸ್ ಬಿದ್ದಿದೆ ಈ ಲಾರಿ ಮೇಲೆ. ಅಂದ್ರೆ ಯಾವ್ದಾದ್ರು ಬೆಂಗಳೂರು ಸಿಟಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆನ್ಲೈನ್ ಆಗಿ ಫೈನ್ ಹಾಕೊಂಡಿರ್ತಾರಲ್ವಾ, ಸೊ ಅದು ಒಂದೇ ಗಾಡಿ ಮೇಲೆ 30 ಕೇಸ್ ಇದೆ. 30 ಕೇಸ್ಗೂ ನಾನು ಒಂದೇ ಸತಿ ಆ ದುಡ್ಡನ್ನ ಕ್ಲೈಮ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಈಗ ಸರ್ಕಾರ ಮಾಡಿರುವಂತ ಈ ಒಂದು ಕಾನೂನಲ್ಲಿ ಅಂದ್ರೆ ಒಂದು 50% ಆಫರ್ ಕೊಟ್ಟಿರೋದ್ರಿಂದ ಸುಮಾರು ಇದು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಈ ಒಂದು 50% ಆಫರ್ ಚಾಲ್ತಿ ಇರುತ್ತೆ. ಸೊ ಇದನ್ನ ಎಲ್ಲರೂ ಕೂಡ ವಾಹನ ಸವಾರರು ಅಥವಾ ವಾಹನದ ಮಾಲೀಕರು ಉಪಯೋಗಿಸ್ಕೊಂಡ್ರೆ ತಮ್ಮ ಗಾಡಿಯ ಮೇಲೆ ಇರುವಂತ ಕೇಸು ಆರಾಮಾಗಿ 0 ಆಗುತ್ತೆ. ಸೊ ನೋಡ್ಬೋದು, ಒಂದು ಗಾಡಿ 30 ಕೇಸು ಕಟ್ಟಕ್ಕೆ ಕಷ್ಟ ಆಗುತ್ತಲ್ವಾ? ನೋಡಿ, ಟೋಟಲ್ ಬರೋಬ್ಬರಿ 15,000 ಆಗೋದು ಈ ಒಂದು ಗಾಡಿ ಮೇಲೆ ಕೇಸು. ಸೊ ಈಗ 50% ಆಫರ್ ಇರೋದ್ರಿಂದ ಕೇವಲ 7,500 ರೂಪಾಯಲ್ಲಿ ಯಾವುದೇ ಕೇಸ್ ಇಲ್ದಂಗೆ ಆಗಿದೆ. ಸೊ ಅವರು ನನ್ನ ಜೊತೆ ಇದ್ದಾರೆ, ಫೈನ್ ಕಟ್ಟಿರೋರು ಅಥವಾ ಪೊಲೀಸ್ ಇಲಾಖೆಯವರು ನನ್ನ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ವಾಹನದ ಚಾಲಕರಿಗೂ ಮಾತಾಡಿಸ್ತೀನಿ, ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ತೆ ಸರ್. ಸೊ ಬರೋಬ್ಬರಿ ಒಂದ್ ಗಾಡಿ ಮೇಲೆ 30 ಕೇಸು ಸರ್, ಈಗ ಹೆಂಗ್ ಕ್ಲಿಯರ್ ಮಾಡ್ಕೊಂಡ್ರು ಸರ್ ಇವ್ರದ್ದು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು, ಮಿಷಿನ್ ಅಲ್ಲಿ ಇದೆ. ಇದರಲ್ಲಿ ಹೈವೇನಲ್ಲಿ ಯಾವ ಹೋಗ್ತವೆ ಪ್ರತಿಯೊಂದಿಗೂ ಕ್ಯಾಮ್ರಾ ಇರುತ್ತೆ. ಇವ್ರು ರಾಂಗ್ ಸೈಡ್ ಹೋಗ್ತಾರೆ, ಫಸ್ಟ್ ಲೈನ್ ಅಲ್ಲಿ ಹೋಗ್ತಾರೆ, ಒಂದು ಮೊಬೈಲ್ ಯೂಸ್ ಮಾಡ್ತಾರೆ. ಟ್ರಾಫಿಕ್ ಸೆನ್ಸ್ ಯಾರಿಗಿರಲ್ಲ ಅವ್ರಿಗೆ ಕಂಪಲ್ಸರಿ ಬೀಳ್ತಾ ಇರುತ್ತೆ. ಇದು ಅತಿ ಕಡಿಮೆ ಅಂದ್ರೆ ಈಗ ಒಂದೊಂದು ಕೇಸಿಗೆ 500 ರೂಪಾಯಿ ಇರುತ್ತೆ. ಮೊಬೈಲ್ ಯೂಸಿಂಗ್ಗೆ 3,000 ರೂಪಾಯಿ ಇರುತ್ತೆ. ಸೊ ಈಗ ಜೂನ್ 21ನೇ ತಾರೀಕಿಂದ ಹೊಸ CM ಅವರು DK ಶಿವಕುಮಾರ್ ಅವರು ಒಂದು ಆಫರ್ ಬಿಟ್ಟಿದ್ದಾರೆ, 50% ಆಫ್ ಅಂತ. ಈಗ 500 ರೂಪಾಯಿನಲ್ಲಿ 250 ರೂಪಾಯಿ ಒಂದೊಂದು ಕೇಸ್ ಇರೋದನ್ನ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ತುಂಬಾ ದಿನ ಬಿಟ್ಟಿಲ್ಲ. ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಯಾರು ವೆಹಿಕಲ್ ಇರುತ್ತೆ ಅವ್ರು ಹತ್ತಿರೋದಕ್ಕೆ ಯಾವುದು ಸ್ಟೇಷನ್ ಸಿಗುತ್ತೆ, ಪ್ರತಿಯೊಂದು ಸ್ಟೇಷನ್ಲೂ ಇದು ಮಿಷಿನ್ ಇದ್ದೇ ಇರುತ್ತೆ. ಅಲ್ಲಿ ಕ್ಲಿಯರ್ ಮಾಡ್ಕೊಂಡು ಇಡೀ ಸ್ಟೇಟಲ್ಲಿ ಎಲ್ಲಿರುತ್ತೆ ಅವೆಲ್ಲ ಕ್ಲಿಯರ್ ಆಗುತ್ತೆ. ಇದೊಂದು ಅವಕಾಶ ಇದೆ. ಈಗ 30 ಕೇಸ್ ಇದೆ ಈ ಗಾಡಿ ಮೇಲೆ, ಇವ್ರು ಬಂದಿದ್ದಾರೆ, ಇವರೇ ಡ್ರೈವರು. ಈಗ 30 ಕೇಸನ್ನು ಕ್ಲಿಯರ್ ಮಾಡಿರೋದ್ರಿಂದ ಈಗ ಒಂದು ಕೇಸಿಗೆ ಎಷ್ಟು 500 ರೂಪಾಯಿ ನಂಗೆ 15 ಇದಾಗೋದು 15,000 ಆಗೋದು. ಈಗ ಆಫರ್ ಇರೋದ್ರಿಂದ 7,500 ರೂಪಾಯಿ ಆಗುತ್ತೆ. ಇದು ಬೆನಿಫಿಟ್ ಆಗುತ್ತೆ. ಈಗ ಸದ್ಯಕ್ಕೆ ಯಾರು ಇದಾರೆ ಕೇಸ್ನವರು, ದಯಮಾಡಿ ಹತ್ತಿರದ ಸ್ಟೇಷನ್ ಅಲ್ಲಿ ಪ್ರತಿಯೊಬ್ಬರ ಹತ್ರ ಮಿಷಿನ್ ಇರುತ್ತೆ. ಏನ್ ಇಲ್ಲೇ ಮಾಡ್ಬೇಕು ಅನ್ನೋದೇನಿಲ್ಲ, ಯಾವ ಸ್ಟೇಷನ್ ಅಲ್ಲಿ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ಎಲ್ಲಾ ಪೊಲೀಸ್ ಸ್ಟೇಷನ್ ಇದೆ. ಮತ್ತೆ ಆಫರ್ ಅಂತ ಹೇಳ್ಬಿಟ್ಟು ಯಾವ್ದೋ ಮೊಬೈಲ್ ಅಲ್ಲಿ ಬರುತ್ತೆ ಅಂದ್ಬಿಟ್ಟು ದಯಮಾಡಿ ಮೋಸ ಆಗ್ಬೇಡಿ. ಅದು ಫ್ರಾಡ್ ಕೊಟ್ಟಿದ್ದಾರೆ. ಅದೊಂದು ಅನುಕೂಲ ಆಗ್ಲಿ ನಿಮ್ಗೆ, ಗಮನದಲ್ಲಿ ಅದು ಕಟ್ಟಿಸ್ಕೊಂತೀವಿ, ಪೊಲೀಸ್ನವ್ರ ಹತ್ರನೇ ಕ್ಲಿಯರ್ ಮಾಡ್ತೀವಿ. ಯಾಕಂದ್ರೆ ಬೇರೆ ಆಪ್ಗಳೆಲ್ಲ ಬಂದು OTP ತಗೊಂಡು ಅವ್ರು ಹಾಕೋ ದುಡ್ಡು ಇದು ಎಲ್ಲ ಮೋಸ ಆಗುತ್ತೆ. ಕ್ಲಿಯರು ಆಗಲ್ಲ, ಏನೂ ಆಗಲ್ಲ. ಅದಕ್ಕೆ ನೀವು ಹತ್ತಿರದ ಪೊಲೀಸ್ ಠಾಣೆ ಯಾವ್ದಿದೆ ಎಲ್ಲನಾಗ್ಲಿ ಇಡೀ ಸ್ಟೇಟಲ್ಲಿ ಎಲ್ಲಾ ಕಡೆಗೂ ಒಂದೇ ತರ ಇರುತ್ತೆ. ಇಲ್ಲಿ ಒಂದು ಮಾಡಿದ್ರೆ ಎಲ್ಲಿ ಬಿದ್ದಿರೋದು ಕ್ಲಿಯರ್ ಆಗುತ್ತೆ. ಈ ಲೆಕ್ಕದಲ್ಲಿ ಬಿಟ್ಟಿದ್ದಾರೆ ಇದನ್ನ. ಈ ವೆಹಿಕಲ್ ಅಲ್ಲಿ ಅವಾಗಲೇ 2 ಮಾಡಿದಾಗ ಇರಲಿಲ್ಲ. ಈ ವೆಹಿಕಲ್ ಮೇಲೆ 4 ಕೇಸ್ ಇದ್ದಾವೆ. ಸೊ ಆ ಕೇಸ್ ಯಾವ ಥರ ಬೀಳುತ್ತೆ ಅಂದರೆ ಈ ಥರ ಇರುತ್ತೆ. ವೆಹಿಕಲ್ ನಂಬರ್ ಇರುತ್ತೆ, ಟೋಟಲ್ ಕೇಸು 4 ಪೆಂಡಿಂಗ್ ಇದ್ದಾವೆ. ಟೋಟಲಿ ಅಮೌಂಟು 1,000 ರೂಪಾಯಿ ಬಂದಿದೆ. ನೋಡಿ, 250 ರೂಪಾಯಿ ಒಂದು ಕೇಸು, ಎಲ್ಲೆಲ್ಲಿ ಬಿದ್ದಿದ್ದಾವೆ, ಏನೇನು ಬಿದ್ದಿದ್ದಾವೆ ಅಂತ ಡೀಟೇಲ್ಸ್ ಇಲ್ಲಿರುತ್ತೆ. ಡೇಟ್ ಇರುತ್ತೆ, ಯಾವ ಡೇಟಲ್ಲಿ ಬಿತ್ತು, ಎಲ್ಲಿ ಬಿತ್ತು ಅಂತ, ಇದು ಯಾವ ಲೊಕೇಶನಲ್ಲಿ ಬಿದ್ದಿದೆ, ಪ್ರತಿಯೊಂದು ಇರುತ್ತೆ. ಈಗ 4 ಕೇಸು 1,000 ರೂಪಾಯಿ. ಸೊ ಈಗ ಇವರು 1,000 ರೂಪಾಯಿ ಕಟ್ಟೋ ಸಾಕು. ಫಸ್ಟ್ ಇದ್ದಿದ್ದು 2,000 ರೂಪಾಯಿ ಇರುತ್ತೆ. ಈಗ ಆಫರ್ ಇರೋದ್ರಿಂದ ಬರೀ 1,000 ರೂಪಾಯಿ ಕಟ್ಟೆ ಕ್ಲಿಯರ್ ಆಗುತ್ತೆ. 250 ರೂಪಾಯಿ, ಒಂದು 4ಕ್ಕೆ 1,000 ರೂಪಾಯಿ ಅಷ್ಟೇ. ಮೊದಲು ಕಟ್ಟಬೇಕಾಗಿರೋದು 2,000 ರೂಪಾಯಿ ಇತ್ತು. ಈಗ ಆಫ್ ಆ್ಯಂಡ್ ಆಫ್ ಆಗಿರೋದ್ರಿಂದ ಇವ್ರ ಹತ್ರ ಕಟ್ಟಿಸ್ತಾರೆ. ರೋಡ್ ಸೈಡ್ ಪೊಲೀಸ್ನವ್ರು ನಿಂತವ್ರೆ, ಜೀಪ್ ನಿಂತಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಆನ್ಲೈನ್ ಫೈನ್ ಎಲ್ಲಿ ನಿಮ್ಗೆ ಆಗಿರುತ್ತೋ ಅಂದ್ರೆ ನೀವು ಫೋನಲ್ಲಿ ಮಾತಾಡ್ಕೊಂಡು ಹೋಗಿರ್ತೀರಾ, ಅದು ಕ್ಯಾಮ್ರಾದಲ್ಲಿ ಸೆರೆ ಆಗಿರುತ್ತೆ. ಆನ್ಲೈನ್ ಅದಕ್ಕೂ ಕೂಡ ಫೈನ್ ಬಿದ್ದಿರುತ್ತೆ ಆಟೋಮೆಟಿಕ್ ಆಗಿ. ಅದೇ ರೀತಿ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿರ್ತೀರಾ ಅಥವಾ ಸಿಗ್ನಲ್ನ ಜಂಪ್ ಮಾಡಿರ್ತೀರಾ, ಸೀಟ್ ಬೆಲ್ಟ್ನ ಹಾಕಿರಲ್ಲ, ಇಂಥವೆಲ್ಲವೂ ಕೂಡ ನಿಮಗೆ ಆನ್ಲೈನ್ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ನಂಬರ್ ಮೇಲೆ ಫೈನ್ ಬಿದ್ದಿರುತ್ತೆ. ಸೊ ಆ ಫೈನ್ ಅನ್ನ 50% ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಒಂದು ಅವಕಾಶ ಕರ್ನಾಟಕ ಸರ್ಕಾರ ಮಾಡಿಕೊಟ್ಟಿರುವಂಥದ್ದು. ಇದು ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಈ ಒಂದು ಸ್ಕೀಮ್ ಚಾಲ್ತಿ ಇರುತ್ತೆ. ಸೊ ನೋಡಿ, ಒಂದೇ ಗಾಡಿ ಮೇಲೆ 30 ಕೇಸ್ ಇರುವಂತೊಬ್ರು ವಾಹನ ಚಾಲಕರು
ಎಷ್ಟು ಅನುಕೂಲ ಆಯ್ತು ಈ ಒಂದು ಫೈನ್ ನ ಕ್ಲಿಯರ್ ಮಾಡ್ಕೊಂಡಿರೋದು. ನಾನು ಅವ್ರನ್ನ ಮಾತಾಡಿಸ್ತೀನಿ. ಈಗ ನಿಮ್ ಗಾಡಿ ಮೇಲೆ 30 ಕೇಸ್ ಇದೆ, ಅನಿವಾರ್ಯ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಫೋನ್ ಅಲ್ಲಿ ಮಾತಾಡಿದ್ರು ಅಂತ ಬೀಳುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಸೊ ಒಂದೇ ಸತಿ ಈಗ 15,000 ಕಟ್ಬೇಕು ನೀವು. ಸೊ ಇದು 50% ಆಫರ್ ಇಂದ 7,500 ಕಟ್ತಾ ಇದ್ದೀರಾ, ಏನ್ ಅನಿಸ್ತದೆ? ತುಂಬಾ ಖುಷಿ ಆಯ್ತು ಸರ್. ಯಾಕಂದ್ರೆ ಇವಾಗ ನಾವು ಯಾವಾಗ ಬೇಕಂತೇಳಿ ಸಿಗ್ನಲ್ ಜಂಪ್ ಮಾಡೋದಾಗ್ಲಿ ಮತ್ತೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಾಗ್ಲಿ ಮಾಡೋದಿಲ್ಲ. ಏನಂದ್ರೆ ಅಲ್ಲಿ ಸಿಚುವೇಶನ್ ಹಂಗಿರುತ್ತೆ, ನಾವು ಫಾಲೋ ಮಾಡ್ತಾ ಇರ್ತೀವಿ. ಸಡನ್ ಬ್ರೇಕ್ ಹೊಡೆದ್ರೆ ಹಿಂದೆಗಡೆ ಗಾಡಿ ಇರುತ್ತೆ. ಮತ್ತೆ ನಾನು ಅದನ್ನ ರೋಡ್ ಕ್ರಾಸ್ ಮಾಡಿ ಲೆಫ್ಟಿಗೆ ಬರೋಣ, ರೈಟ್ ಸೈಡ್ ಅಲ್ಲಿ ಕ್ಯಾಮ್ರಾ ಐತಿ ಅಂತ ಬರೋಕ್ ಹೋದ್ರೆ ಸೈಡಲ್ಲಿ ಪಕ್ಕದಲ್ಲಿ ಗಾಡಿ ಬರ್ತಾ ಇರ್ತವೆ. ಸೊ ಹಂಗಾಗಿ ಸಿಗ್ನಲ್ ಕೆಲವೊಂದ್ಸಲ ಸಿಗ್ನಲ್ ಬ್ರೇಕ್ ಮಾಡ್ಬೇಕಾಗಿ ಬರುತ್ತೆ. ಆ ಟೈಮಲ್ಲಿ ಹಿಂಗಾಗಿರುತ್ತೆ. ಇವಾಗ ಏನಂದ್ರೆ 50% ಆಫರ್ ಕೊಟ್ಟಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ನಮ್ಗೆ. ಆರಾಮಾಗಿ ನಾವು ಕ್ಲಿಯರ್ ಮಾಡ್ಕೋಬಹುದು. ಈಗ ಆಫರ್ ಇಲ್ಲ ಅಂದಿದ್ರೆ ನೀವು 15,000 ಕಟ್ಬೇಕಿತ್ತು. ಇವಾಗ ಆಫರ್ ಇರೋದ್ರಿಂದ 7,500 ಕಟ್ತಾ ಇದ್ದೀವಿ. ಈಗ ನಿಮ್ ಗಾಡಿ ಮೇಲೆ ಯಾವ್ದು ಕೇಸ್ ಇಲ್ಲ, ಝೀರೋ. ಇನ್ಮೇಲೆ ಹುಷಾರಾಗಿ ಗಾಡಿ ಓಡಿಸ್ಕೊಳ್ಳಿ. ಯಾಕಂದ್ರೆ ಇಂತ ಅವಕಾಶ ಸರ್ಕಾರ ಮಾಡ್ಕೊಟ್ಟಿದೆ, ಬಟ್ ಇನ್ನು ಯಾವಾಗ ಮಾಡುತ್ತೋ ಅನ್ನೋ ನಮ್ಗೂ ಗೊತ್ತಿಲ್ಲಲ್ಲ. ಓಕೆ, ಅನುಕೂಲ ಆಯ್ತಾ ಈ ಸ್ಕೀಮು? ಅನುಕೂಲ ಆಯ್ತು. ಎಸ್ ವೀಕ್ಷಕರೇ, ಆನ್ಲೈನ್ ಅಲ್ಲಿ ನಾನು ಫೈನ್ ಕಟ್ತೀನಿ, ಕ್ಲಿಯರ್ ಮಾಡ್ಕೊಂತೀನಿ ಅನ್ನೋ ಸಾಹಸಕ್ಕೆ ಹೋಗ್ಬೇಡಿ. ಇದು ಫೇಕ್ ಇದೆ. ಯಾಕಂದ್ರೆ ಯಾವ್ಯಾವ ನಿಮ್ಮ ಇಲಾಖೆಯ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೈನ್ ಲ್ಯಾಬ್ ಅನ್ನೋ ಒಂದೇನ್ ಮಿಷಿನ್ ಇಟ್ಕೊಂಡಿರ್ತಾರಲ್ಲ, ಅದು ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಅಡಿಯಲ್ಲಿ ಇರ್ತದೆ. ಸೊ ಅಲ್ಲಿ ಕಟ್ಟಿರುವಂತ ನೀವು ದುಡ್ಡು ನಿಜವಾಗ್ಲೂ ಕ್ಲೈಮ್ ಆಗುತ್ತೆ. ಫೇಕ್ ಐಡಿಗಳಲ್ಲಿ ಇವತ್ತು ಫೈನ್ ಕಟ್ಟಿಸುವಂತ ಕೆಲಸ ಆಗ್ತಾ ಇದೆ ಬೇರೆ ಕಡೆ ಖಾಸಗಿಯಾಗಿ. ಅದಕ್ಕೆಲ್ಲ ಮನ್ನಣೆ ಕೊಡಬೇಡಿ. ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ತರ ಫೈನ್ ಹಾಕುವಂತ ಸಂದರ್ಭದಲ್ಲಿ ಈ ಒಂದು 20 ದಿವಸದ ಟೈಮಲ್ಲಿ, ಅಂದ್ರೆ ಜೂನ್ 21ಕ್ಕೆ ಪ್ರಾರಂಭ ಆಗಿ ಜುಲೈ 10ನೇ ತಾರೀಕುವರೆಗೂ ಈ ಒಂದು ಸ್ಕೀಮ್ ಕ್ಲೋಸ್ ಆಗುತ್ತೆ. ಅಂದ್ರೆ 20 ದಿವಸ ಕಾಲಾವಕಾಶ ಇರುತ್ತೆ. ಸೊ 20 ದಿವಸದಲ್ಲಿ ನಿಮ್ಮ ವಾಹನದ ಮೇಲೆ ಎಷ್ಟೆಲ್ಲ 10,000 ಫೈನ್ ಇದ್ರು ಕೂಡ ಅದು 50% ಅಂದ್ರೆ 5,000 ಕಟ್ಟಿದ್ರೆ ಅದು 20-30 ಕೇಸ್ ಆದ್ರೂ ಪರವಾಗಿಲ್ಲ, ಅದು ನಿಮ್ಗೆ ಝೀರೋ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ 50% ಆಫರ್ ಇರೋದ್ರಿಂದ ಈ ಅವಕಾಶ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಇದೊಂದು ಆಗಿರುವಂತದ್ದು. ವಾಹನ ಚಾಲಕರಿಗಾಗಿರ್ಬೋದು, ವಾಹನದ ಮಾಲೀಕರಿಗಾಗಿರ್ಬೋದು, ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಈ ಒಂದು ಸ್ಕೀಮ್ ಇರೋವರೆಗೂ ನಿಮ್ಮ ವಾಹನದ ಮೇಲೆ ಝೀರೋ ಫೈನ್ ಇರಬೇಕು ಅಂತ ಅಂದ್ರೆ ಈ ಒಂದು ಉಪಯೋಗನ ಪಡ್ಕೊಳ್ಳಿ. ಸೊ ನಿಮ್ಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಫೈನ್ ಅನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.